ಲಿಂಗಕ್ಕೆ ಮನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ಇಂತಿ ತ್ರಿವಿಧಗೆ ಇದುವೆ ಕೊಟ್ಟು ನಾನು ಶುದ್ಧವಾದಿನಯ್ಯ ಅಂತ ಹೇಳಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ನಾವು ಗುರುವಿನ ಮಹತ್ವ ದೊಡ್ಡದು. ಗುರು ಎಷ್ಟೋ ನಾವು ಏನೋ ಮಾಡಿವಂದ್ರು ಗುರುವಿನಕಿನ್ನ ಹೆಚ್ಚಿನವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಹೇಗಿರ್ತಾನಪ್ಪ ಅಂತಂದ್ರೆ ಅದು ಹೇಳಿಕ್ಕಾಗುದಿಲ್ಲ. ಆ ಗುರು ಹೆಂಗಪ್ಪ ಅಂತಂದ್ರೆ ನಮ್ಮನ್ನ ಎಲ್ಲವನ್ನು ಭವಬಂಧನದಿಂದ ಪಾರು ಮಾಡುವಂತ ಗುರು ಇರ್ತಾನ. ನಮ್ಗೆ ಬೇಕಾದ ಬರಲಿ, ಸಂಕಟ ಬರಲಿ, ಬೇಕಾದ ಬರಲಿ ಎದೆಗೊಟ್ಟು ಆ ಗುರು ಯಾವ ರೂಪದಾಗರ ಯಾವ ಮಾಯದಾಗರ ನಾವು ಅವನ ನೆನೆಸಿದ್ವಿ ಅಂತಂದ್ರ ಅವ ನಮ್ಮನ್ನು ಕಾಪಾಡ್ತಾನ ಅಂತ. ಅದಕ್ಕೆ ನಾವು ಗುರುವಿನ ಸೇವೆಯನ್ನು ಮಾಡ್ಬೇಕಾದ್ರೆ ನಾವೆಲ್ಲ ರೀತಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಆತ ಅಂಗ ಸ್ಥಾನ ಸದ್ಭಾವನೆಯಿಂದ ನಾವು ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಸೇವೆಯನ್ನು ಮಾಡಿದ ಮಾತ್ರ ನಮಗ ಮುಕ್ತಿ ಆಗ್ತೈತಿ ಅಂತೇನಿಲ್ಲ. ಶ್ರೀ ಗುರು ವಚನೋಪದೇಶದಿಂದ ನಾಲಿಸಿದ ದಾಗಡೋದು ನರರಿಗೆ ಮುಕ್ತಿ ಅಂತ ಹೇಳಿದ್ರು. ಯಾರು? ನಿಜಗುಣ ಶಿವಯೋಗಿಗಳು ಹೇಳ್ತಾರ. ನಾವು ಅದ್ರಂಗ ನಡ್ಕೊಳಕ್ ಆಗುದಿಲ್ಲ. ಆಲಿಸಿದ ಆಗಳು ನರರಿಗೆ ಮುಕ್ತಿ ಆಗ್ಬೋದಿತ್ತಲ್ಲ, ಆಗುದಿಲ್ಲ. ಏನ್ ಪಶು ಪಕ್ಷಿ ಹೇಳ್ಯಾರೇನು? ಅವ್ರು ಹೇಳಿಲ್ಲ. ಅದಕ್ಕೆ ಮನುಷ್ಯ ಜನ್ಮ ಬಂದೈತಿದು. ಇಷ್ಟದೆ ನಾವು 84,99,909 ಇಷ್ಟು ಯುನಿಯೊಳಗೆ ತಿರುಗಿ ನಾವು ಮತ್ತೂ ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಮನುಷ್ಯ ಜನ್ಮ ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಗುರುವಿನ ಸೇವೆ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ಮಾಡ್ಬೇಕಂತ. ಅದಕ್ಕೆ ಗುರುವಿನಲ್ಲಿ ಅಂತ ತಾಕತ್ ಏನೈತಿ ಅಂತ ಹೇಳಿದ್ರೆ, ಇವತ್ತ ಹರ ಮುಣಿದ್ರೆ ಗುರು ಕಾಯ್ತಾನ, ಗುರು ಮುಣಿದ್ರ ಹರ ಎಂದೂ ಕಾಯಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುನ ದೊಡ್ಡವ ಅಂತ ಹೇಳ್ತಾರೆ ಶರಣರು. ನಾವು ಈಗ ಗುರುವಿನಲ್ಲೇ 5 ಪರಿಶಮನಿಗಳದವು. ಅವು ಯಾವ ಅಂದ್ರ ಪಾದ ಪರಿಶ, ಹಸ್ತ ಪರಿಶ, ಹೃದಯ ಪರಿಶ, ವಾಕ್ ಪರಿಶ, ನೋಟ ಪುರುಷ. ಇವು ಎಲ್ಲ ಆ ಗುರುವಿನಂತೆಲ್ಲದವು. ಇವತ್ತು ಯಾವ್ದಾರ ಒಂದು ದೃಷ್ಟಿಯಿಂದ ನಮ್ ಗುರು ನೋಡಿದ್ನಪ್ಪ ಅಂದ್ರ ಅದ್ರಲ್ಲಿದ್ದ ನಾವು ಉದ್ಧಾರ ಆಗ್ತೇವಿ. ಪಾದಕ್ ನಮಸ್ಕಾರ ಮಾಡಿದ್ರೆ ಅಂದ್ರ ಅದ್ರಲ್ಲಿದ್ದ ಉದ್ಧಾರ ಆಗ್ತೇವಿ. ಇಲ್ಲ ಹಸ್ತ ಇಲ್ಲೇ ಕುಂತ್ಕೊಂಡು ಅವರೆಲ್ಲ ಹಿಂಗ್ ಮಾಡಿದ್ರಂದ್ರ ಅದ್ರಲ್ಲಿದ್ದ ಉದ್ಧಾರ ಆಗ್ತೇವಿ ಅಂತ ಹೇಳ್ತಾರ. ಅದಕ್ಕೆ ನಾವೆಲ್ಲಾ ಮಾಡ್ಬೇಕಾದ್ರ ಗುರು ದೊಡ್ಡವ ಅಂತ ಹೇಳ್ತಾರ. ಗುರುವಿನಕಿನ ಹೆಚ್ಚಿಂದ ಏನೂ ಇಲ್ಲ. ಅದಕ್ಕೆ ಸಿದ್ದಾವಡಪ್ಪ ಅವ್ರ ಮಠಕ್ಕ ತೇರಳಿಲಿಕ್ಕೆ ಸಣ್ಣದೊಂದು ಜಾಗ ಇತ್ತಂತ. ಒಟ್ಟ ಬಹಳ ಸಣ್ಣದಿತ್ತಂತ ಅವಾಗಿನ ಕಾಲದಾಗ. ಅದು ಆದ ಕತ್ತಿನೇ ಇದ್ದು ಸಣ್ಣದಿತ್ತಂತ. ಅಲ್ಲೇ ಅದ್ರ ಮಗ್ಗಲಾಗ ಒಬ್ರು ದೊಡ್ಡ ಶ್ರೀಮಂತರ ಹೊಲ ಇತ್ತಂತ. ಹೊಲ ಇತ್ತು. ಅವನ ಹೆಸರೇನು ಏನ ತುಗ್ಗಪ್ಪ ಏನೇ ಇತ್ತಂತ. ಅವ ಏನ್ ಮಾಡಿದ್ನಂತ, ಎಲ್ಲಾರು ಹಿರಿಯರು ಕೂಡಿ ಅವನ್ ಕೇಳಾಕ್ ಹೋದ್ರು. ಹಿರಿಯರು ಮತ್ತು ಭಕ್ತರು ಎಲ್ಲಾ ಕೂಡಿ ಸಿದ್ಧಾಗಿದ್ದರು. ಯಪ್ಪ, ತೇರಳಿಲಿಕ್ಕೆ ಸಣ್ಣ ಜಾಗ ಐತಿ, ನಮ್ಗೆ ಈ ಹೊಲದ ಸ್ವಲ್ಪ ಕೊಟ್ರ ತಮಗ ಕೊಟ್ರ ಅಂತ ಹೆಂಗಂದ್ರ ನಮ್ಗೆ ಬರೇ ಬುಕ್ಷೆಟ್ನು ಬೇಡ, ತಮ್ಗ ದುಡ್ಡು ತಗೊಳ್ಳಿ, ತಮಗ ಆದಾಯ ತಗೊಂಡು ನಮಗ್ ಕೊಡ್ಲಿ ಅಂದ್ರೆ ಆಯ್ತು ಕೇಳ್ಬರ್ತೇವೆ ಹೋಗಂದ್ರ ಅಂತ. ಯಾಕೆ ಹೋಗಿದ್ ಬಿಡ್ರಿ ಅಂತ ಅಪ್ಪವ್ರು ಏನಿದ್ರು ಸಿದ್ದಾವಡಪ್ಪ ಅವರು ಹೇಳಿದ್ರು. ಅವರು ಹೋದ್ರು, ಹಿರಿಯರು ಎಲ್ಲಾ ಭಕ್ತರು ಕೂಡಿ ಅವನ ಕಡೆ ಹೋದ್ರು. ದೊಡ್ಡ ಶ್ರೀಮಂತ. ಅವಾಗ ಏನ್ ಅನಿಸ್ತದ, ಯಪ್ಪ ನಮ್ಗ ತೇರಳಿಲಿಕ್ಕೆ ಜಗ ಸಣ್ಣದಾಗತಿ, ಒಂದ್ ಸ್ವಲ್ಪ ಕೊಡ್ರಿ, ನೀವು ದುಡ್ಡ ತಗೊಂಡು ಕೊಡ್ರಿ. ಇಲ್ಲ ಅಂತಾದ ಏನ್ ನನಗ್ ಬಂದೈತಿ ಎದಕ್ಕೇನಂತ ಗಟ್ಟಿ ಮುರ್ರ ಮಾತಾಡಿದ್ನಂತ. ಅಂತಾದ ಏನ್ ಬಂದೈತಿ ಅಂತಂದು ಆಯ್ತಪ್ಪ ಅಂತಂದು ಎಲ್ಲಾರು ಮತ ಸಣ್ಣದ್ ಮಾಡ್ಕೊಂಡು ಎಷ್ಟು ಹೇಳಿದ್ರು, ಬೇಕಾದಂಗ ದುಡ್ಡು ಕೊಡ್ತೇವಿ ನಿಮಗ, ಯೋಗ್ಯ ಸರಿಯಾಗಿ ನೀವೆಲ್ಲ 4 ಮಂದಿ ಹಿರಿಯರು ಕೊಡಿಸ್ರಿ, ಎಲ್ಲಾ ಮಾಡ್ರಿ, ಬೇಕಾದ್ ಮಾಡ್ರಿ, ತಗೊಂಡು ಹೋಗ್ರಿ, ತಗೋರಪ್ಪ ಅಂತ ಹೇಳಿದ್ರು. ಅಂತ ಆಯ್ತು ಅಂತ ಹೇಳಿ ಕಡ್ಡಿ ಮುರ್ದ ಮಾತಾಡಿದ್ರಂತ. ಮಾತಾಡಿಂದ ಅವಾಗ ಅವ್ರು ಬಂದ್ರು. ಅಪ್ಪ ಅವ್ರು ಕುಂತಿದ್ರಂತ. ಇವ್ರನ್ನೆಲ್ಲಾ ನೋಡಿದ್ರಂತ. ನೋಡಿ ಕುಲು ನಕ್ರಂತ. ಅವ್ರಿಗೆ ಗೊತ್ತಾಗೈತಿ, ಸಿದ್ದಾವಡಪ್ಪ ಅವ್ರಿಗೆ ಗೊತ್ತಾಗೈತಿ, ನಕ್ರಂತ ಕುಲು. ಯಾಕೆ ಚಿಂತೆ ಮಾಡ್ತೀರಪ್ಪ? ಯಪ್ಪ ಹಿಂಗ ಯಾಕೆ ಚಿಂತೆ ಮಾಡ್ತೀರಪ್ಪ? ಮಾಡ್ಬೇಡ್ರಿ, ನಾಳೆ ಹಣ ಬಂದು ಕೊಡ್ತಾನ ಬಿಡು ಅಂದ್ರಂತ. ಅಲ್ಲಪ್ಪ, ಇಷ್ಟೆಲ್ಲಾ ಪರಿಯಾಗಿ ನಾವು ಹೇಳೇವಿ, ದುಡ್ಡಿಗೆ ಕೊಡ್ತೇವೆ ಅಂದೇವಿ, ಎಲ್ಲಾ ರೀತಿಯಾಗಿ ಹೇಳೇವಿ. ಅವ್ ಕೊಡುದಿಲ್ಲ ಅಂತ ಕಡ್ಡಿ ಮುರ್ದಂಗ ಹೇಳ್ಯಾನ. ಅಂತ ಕುಂತ್ಕೊಂಡು ನಾಳೆ ಅವನ ಬಂದು ಕೊಡ್ತಾನ ಅಂತಿರಲ್ಲಪ್ಪ ಅಂತಂದೆಲ್ಲಾ ಶೋಚ್ಗಾಕಂತ. ಏನಿದು ಅಪ್ಪ ಹಿಂಗಂದ್ರು,
ಏನಿದು ಅಂತೇಳಿ ದಿವ್ಸ ಆತು ಬೆಳಿಗ್ಗೆ ಬಂತು ಮತ್ತೆಲ್ಲಾ ಹಿಂಗ್ ಕುಂತಿದ್ರು. ಕುಂತಾಗ ಅವ ಏನ್ ಮಾಡಿದ ರಾತ್ರಿ ಬಿದ್ದೈತಿಪ್ಪ, ರಾತ್ರಿ ಕನಸು ಬಿದ್ದೈತಿ. ಅವ್ರ ಸತ್ತು 10 ವರ್ಷ ಆಗೈತಿ. ಅವ್ರ ಸತ್ತು 10 ವರ್ಷ ಆಗೈತಿ. ಅವ್ನ ಕನಸಿನಾಗ ಬಂದಾನ, ಯಪ್ಪ ಸಿದ್ದಾರೂಢ ಮಠಕ್ ಜಾಗ ಅಂತ ತೇಗಳ್ಲಿಕ್ ಜಾಗ ಸಾಂದೈತಿ ಅಂತ, ಕೊಡು ಹೋಯಪ್ಪ, ದಾನ ಮಾಡು ಹೋಯಪ್ಪ, ನಿಂದಲ್ಲ ನಂದಲ್ಲ ಪೂರ್ವ ಜನ್ಮದದ್ದು ಕೊಡೋಯಪ್ಪ, ನನ್ನ ನರಕದಲ್ಲಿ ಹಾಕ್ಯಾರ ಯಪ್ಪ, ಇವ ರಗತ ಹೊಡಿತಾರ ಬಡಿತಾರ, ನನಗೆ ಎಂತ ತ್ರಾಸ ಐತಿ ಅಂತ ಹೇಳಾಕ್ ಬರ್ದಲ್ಲ ಯಪ್ಪ, ಕೊಡು ಜಗ ಕೊಡು ಅಂತ ಹೇಳಿ ಪರಿಯಿಂದ ಹತ್ತು ಮಗನ ಮುಂದೆ ಹೇಳಿದಂತ. ಅವಾಗ ಇವ್ ಎದ್ದು ನೋಡ್ತಾನ, ನಮ್ಮಪ್ಪ 10 ವರ್ಷ ಆತು, 10 ವರ್ಷ ಆತು ಎಂದು ಕನಸನೇ ಬಂದಿಲ್ಲ. ಇವತ್ತ ನಮ್ಮ ಅಪ್ಪ ಕನಸನೇ ಬಂದು ಹಿಂಗ್ ಹೇಳ್ತಾನ ಅಂದ್ರೆ ಎಷ್ಟು ತ್ರಾಸ ಇರ್ಬೇಕು ನಮ್ಮಪ್ಪಗ ಅಂತ ಹೇಳಿ ಕಣ್ಣೀರ್ ತನ್ನಷ್ಟಕ್ಕೆ ತನಗ ಹೋದ್ವು ಅಂತ. ಅವನಿಗೆ ಹೋಗಿ ಏನ್ ಮಾಡಿದಂತ ಮರ್ದಿವ್ಸ ಬೆಳಗಾದ ತಕ್ಷಣ ಓಡಿ ಬಂದಂತ ಮಠಕ್ಕೆ ಅಪ್ಪ ಅಂತೇಳಿ ಓಡಿ ಬಂದ, ಯಪ್ಪ ಜಗ ತಗೋರಿ, ನಿಮ್ಗೆ ಎಷ್ಟು ಬೇಕಷ್ಟ ತೇಗಡಿಲಿಕ್ಕೆ ತಗೊಂಡು ಹೋಗಪ್ಪ ಅಂದ್ರಂತ. ಅವಾಗ ಹಿರಿಯರೆಲ್ಲಾರು ಕೇಳಿದ್ರಲ್, ಮತ್ತ ಬೇಕಾದಂಗ ಹಿರಿಯರ್ ಹೇಳ್ಯಾರ, ದುಡ್ಡಿಗೆ ತಗೋ ಅಂತ ಹೇಳ್ಯಾರ, ಎಲ್ಲಾ ಹೇಳಿದ್ರು. ಅವಾಗ ಅವಂಗ ಬಹಳ ನೋವಾಗಿ ಅಪ್ಪು ಕಾಲ್ ಹಿಡ್ಕೊಂಡು ಅಳಾಕತ್ನಂತ. ಯಾಕೋ ಅಂತ ಕೇಳಿದ್ರಂತ. ಗೊತ್ತೈತಿ ಅಪ್ಪಗೆಲ್ಲ ಗೊತ್ತೈತಿ. ಅವಾಗ ಯಾಕೋ ಅಂತ ಕೇಳಿದಾಗ ಅವಾಗ ಅವ ಹೇಳಿದಂತ, ಯಪ್ಪ ನಮ್ಮಪ್ಪ ಸತ್ತು 10 ವರ್ಷ ಆದ್ರೂ 1 ದಿವ್ಸ ಕನಸನೇ ಬಂದಿಲ್ಲ, ಮತ್ ಈ ನಮನೆ ಆಗೈತಿ, ಇದಕ್ ಹೆಂಗ? ಹೌದಪ್ಪ ಆತು, ಈಗ ನೀ ದಾನ ಮಾಡ್ತೀಯ ಕೊಡುಪ್ಪ. ಅವಾಗ ಏನ್ ಮಾಡಿದಂತ, ಇದ್ದಕ್ಕಿದ್ದಂಗ ಅಪ್ಪ ಅವ್ರ ಮಠಕ್ಕ ತೇರಿಲ್ಲಕ್ಕ ಜಾಗ ಕೊಡ್ತಂತ.